ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ಪೂರ್ತಿ ಟೆರೆಸ್ ಎಲ್ಲನೂ ತೊಳೆದು ಕ್ಲೀನ್ ಮಾಡಿಬಿಟ್ಟು ಒಂದಷ್ಟು ಬಟ್ಟೆಗಳಿದ್ವು, ಅವನ್ನು ಕೂಡ ನಾನು ಈಗ ಮಿಷಿನ್ಗೆ ಹಾಕ್ಬಿಟ್ಟು ಇವತ್ತು ಟೆರೆಸ್ ಗಾರ್ಡನಲ್ಲಿ ಒಂದೆರಡು ಫ್ರೂಟ್ನ ಹಾರ್ವೆಸ್ಟ್ ಮಾಡೋದಿದೆ. ಹಾಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಯಾವ್ಯಾವ ಗಿಡದಲ್ಲಿ ಹಣ್ಣುಗಳಾಗ್ತಾಯಿದ್ದಾವೆ, ಹೂಗಳಾಗ್ತಾಯಿದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಇಷ್ಟ ಆಯಿತು ಅಂತ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳಿಕೊಂಡು ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇದು ಆಪ್ರಿಕೋಟ್ ಫ್ರೂಟ್ಸು ಗಿಡ. ಇದರಲ್ಲಿ ಆಲ್ಮೋಸ್ಟು ಇದು 3ನೇ ಸಲ ಹೂವು ಆಗ್ತಾ ಇರೋದು. ಅಂದರೆ ಇದು ಬುಡ ಏನಿದೆ ಅದು ಇನ್ನೂ ಕೂಡ ಒಂದು ಸ್ವಲ್ಪ ಬಲಿಬೇಕು. ಹಂಗಾಗಿ ಬಿಡ್ತಿರುವಂಥ ಹೂಗಳಷ್ಟು ಕೂಡ ನಿಲ್ತಾ ಇಲ್ಲ. ಇದೊಂಥರ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿ ಫ್ರೂಟು ಬಿಟ್ಟರೆ ಅದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಸ್ವೀಟಾಗಿ. ನಾನು ಇದರಲ್ಲಿ ಫ್ರೂಟ್ ಸ್ಟಾಲಲ್ಲಿ ತೊಗೊಂಬಂದು ಒಂದು ಸಲ ಟೇಸ್ಟ್ ಮಾಡಿದ್ದೆ, ತುಂಬ ಚೆನ್ನಾಗಿದೆ ಹಣ್ಣು. ನೆಕ್ಸ್ಟು ತೋರಿಸ್ತಾ ಇರ್ತೀನಿ, ಇದ್ರದ್ದು ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ. ಒಳ್ಳೊಳ್ಳೆ ವಿಡಿಯೋಗಳನ್ನ ಮುಂದೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ಇಲ್ಲಿ ನೋಡ್ಬೋದು, ಇದ್ರದ್ದು ಹೊಸ ಬ್ರಾಂಚಸ್ಗಳು ಸಿಕ್ಕಾಬಟ್ಟೆ ಆಗ್ತಾಯಿದ್ದಾವೆ. ಇಲ್ಲಿ ನೋಡಿ, ಅಮೂಲ್ಯ ಬರ್ತಾಳೆ, ಅಮೂಲ್ಯನ ಕೈಲಿ ಹಾರ್ವೆಸ್ಟ್ ಮಾಡಿಸ್ತೀನಿ. ಅವಳಿಗೆ ಆ ಫ್ರೂಟ್ ಹಾರ್ವೆಸ್ಟ್ ಮಾಡೋದು ಅಂತಂದರೆ ಒಂಥರ ಖುಷಿ ಅವಳಿಗೆ. ಹಂಗಾಗಿ ನೆಲ್ಲಿಕಾಯಿ ಗಿಡ ನೋಡಿ, ನರ್ಸರಿಯವರು ಇದು ಬರೋದಿಲ್ಲ, ಇದರಲ್ಲಿ ಪಾಟಲ್ಲಿ ನೆಲಕ್ಕೆ ಹಾಕಬೇಕು ಅಂತ ಹೇಳಿದ್ರು. ಆದ್ರೂ ಒಂದು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಈ ಒಂದು ಗಿಡನ ಇದಕ್ಕೆ ಪಾಟ್ಗೆ ಹಾಕಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಇದು ನೋಡಿ, ಸೀತಾಫಲ ಎಲ್ಲ ಫ್ಲವರಿಂಗ್ ಆಗ್ತಾಯಿದೆ. ಇದನ್ನು ಕೂಡ 3 ಸಲ ಕಟ್ ಮಾಡಿದ್ದೀನಿ. ಕಟ್ ಮಾಡಿ ಹೊಸ ಬ್ರಾಂಚಸಲ್ಲಿ ಈಗ ಫ್ಲವರಿಂಗ್ ಆಗ್ತಾ ಇರೋದು. ಇಲ್ಲಿ ನೋಡಿ, ಇದು ಸೈಜ್ ಇದೆ ಹಣ್ಣು ಅಂತ ಹೇಳ್ಬಿಟ್ಟು ನರ್ಸರಿಲಿ ಕೊಟ್ಟಿದ್ದು. ಮಾಮೂಲಿ ಇನ್ನು ಇದರಲ್ಲಿ ಏನೂ ಅಷ್ಟು ಇಲ್ಲ, ಅಂದರೆ ಮಿರಾಕಲ್ ಫ್ರೂಟಲ್ಲೇನೂ ಬಿಡ್ತಾಯಿಲ್ಲ. ಇದು ನೋಡಿ, ಮೋಸಂಬೆ ಗಿಡ ಫುಲ್ಲು ಹೂಗಳೆಲ್ಲ ಅರಳಿದವ. ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಒಂಥರ ಏನೋ ಗಮ್ಮಂತ ಸ್ಮೆಲ್ಲು. ಅಂದರೆ ಪೂರ್ತಿ ಟೆರೆಸ್ಸೇ ಘಮ ಘಮ ಅಂತ ಅನ್ನಿಸ್ತಾ ಇದೆ, ಆ ರೀತಿ ಸ್ಮೆಲ್ಲು. ಅಂದರೆ ಫ್ಲವರ್ ಅದೆಲ್ಲ ಅರಳಿದೆಯಲ್ಲ, ಈಗ ಸಂಜೆ ಅರಳಿರೋ ಫ್ಲವರ್ ಇಲ್ಲಿ ನೋಡಿ. ಹಾಗಾಗಿ ಇದು ಲಿಚ್ಚಿ ಫ್ರೂಟ್. ಇದು ಅಂದರೆ ಇದು ಇನ್ನೊಂದು 6 ತಿಂಗಳು ವರ್ಷ ಇದರಲ್ಲೂ ಕೂಡ ಫ್ಲವರಿಂಗ್ ಆಗುತ್ತೆ. ಇದು ನೋಡಿ, ಇದು ವಿಲಿಯನ್ ಚೆರಿ ಅಂದ್ಬಿಟ್ಟು. ಇದು ಕೂಡ ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳಲ್ಲೂ ನಾನು ತೋರಿಸ್ತಾನೆ ಇರ್ತೀನಿ. ಇದು ಒಂದು ಇದು ಸ್ವೀಟ್ ಲೆಮನು. ಇದು ಕೂಡ ಸಿಕ್ಕಾಪಟ್ಟೆ ಆಗ್ತಾಯಿದ್ದಾವೆ. ಇನ್ನು ಸ್ವಲ್ಪ ಗಿಡ ಚೆನ್ನಾಗಿ ಹಾಕ್ಬಿಟ್ರೆ ಇನ್ನೂ ತುಂಬ ಹಣ್ಣುಗಳು ಬಿಡ್ತವೆ. ಈಗ ಇದೊಂದು ಸ್ಟಾರ್ ಫ್ರೂಟ್ ಹಣ್ಣಾಗೈತೆ, ಅದನ್ನು ಹಾರ್ವೆಸ್ಟ್ ಮಾಡ್ತಾಳೆ ಅಮೂಲ್ಯ. ತೆಗಿಯೋದನ್ನ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿ ಹಣ್ಣು. ಇದೆಲ್ಲ ಲೆಮನ್, ಕಲ್ಲಂಗಡಿ ಹಣ್ಣು. ಅದು ಈಗಲೇ ಬೇಡ, ಅದು ಬಿಡು, ಮುಟ್ಬೇಡ, ಬಾರಕ್ಕೆ ಬಿದ್ದೋದತ್ತು. ಈಗ ಮೇಲ್ಗಡೆ ಒಂದೆರಡು ಹಣ್ಣು ಹಾರ್ವೆಸ್ಟ್ ಮಾಡಬೇಕು. ಬನ್ನಿ ಹೋಗೋದ, ನಡಿ. ನೋಡಿ ಸನ್ಸೆಟ್ ಹೆಂಗಾಗ್ತಾ ಇದೆ ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸುತ್ತ ಫುಲ್ ಹಸಿರು, ಯಾವ ಕಡೆ ನೋಡಿದ್ರು ಹಸಿರು. ಹೌದು. ಆರೆಂಜ್ ಗಿಡ ಫುಲ್ಲು ಎಲೆ ಎಲ್ಲ ಉದುರಿ ಎಲೆಗೊಂದೊಂದು ಕಾಯಿಗಳಾಗ್ತಾ ಇರೋದು ನೋಡಿ. ಇಲ್ಲಿ ನೋಡಿ, ಹಾಗೆ ಫುಲ್ಲು ಸುತ್ತ ವ್ಯೂ ನೋಡಿ ಹಿಂಗಿದೆ. ಇದು ಹಂಗೆ ಆರೆಂಜ್. ಇರು ಬಾ. ಇದು ಈ ಸೀಬೆನ ಹಾರ್ವೆಸ್ಟ್ ಮಾಡ್ಬೇಕು ಇವಾಗ. ಆಡ್ಕತ್ತಾರ ಕಣಮ್ಮ ಕಾಲೇಜಲ್ಲಿ. ಹಿಂಗೆ ಬಾ ಅಂತ. ಸೈಜ್ ನೋಡಿ ಎಷ್ಟು ದಪ್ಪ ಆಯ್ತು.
ಫುಲ್ ಹಣ್ಣಾಗೋಗೈತೆ. ಅಂದರೆ ಗಟ್ಟಿನೇ ಐತಲ್ವ ಇನ್ನು. ಇಲ್ಲಿ ಹೋಗ್ತಾ ಇದೆ. ಅದು ಇರುವೆ ತಿಂತಾ ಇರೋದು ಸ್ವೀಟ್ಗೆ. ಅಲ್ಲಿ ಈ ಕಡೆ ಬಾ. ಇಲ್ಲೊಂದಿದೆ ಅದು ಹತ್ರತೆ ಅದು ಕೀಳ್ಬೇಡ, ಅದಿನ್ನೂ ದಪ್ಪ ಆಗುತ್ತೆ. ಹತ್ರ 1/4 kg ಮೇಲೈತೆ ಇದು. ಕೋಲ್ಡ್ ನೋಡಿ ತಗೋ. ಅಷ್ಟೇ, ಏನಿಲ್ಲ ಹಣ್ಣು, ಇನ್ಯಾವುದು ಬಿಟ್ಟಿಲ್ಲ. ಚೆರಿ ಹಣ್ಣು ಒಂದು ಬಿಡ್ಲಿಲ್ವಲ್ಲಮ್ಮ. ಇಲ್ಲಿ ಬಿಡ್ತಾವಲ್ಲ, ಇಲ್ಲಿ ನೋಡು. ಇದು ಬೆರೀಸ್ ನಾಟ್ ಚೆರೀಸ್. ಇದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಾದ್ಮೇಲೆ ಫುಲ್ಲು ಫ್ಲವರಿಂಗ್ ಆಗಿ ಅದು ಫ್ರೂಟ್ ಆಯ್ತವೆ. ಅದು ಫಸ್ಟು ಬೆಳೆ ಹಂಗೇನೆ ಅದು. ಇದೆಲ್ಲ ಎಲೆ ಎಲ್ಲ ತೆಗಿಬೇಕು ಅದು. ನೋಡಿ ಇದು ಎಷ್ಟು ಚೆನ್ನಾಗಾಗುತ್ತೆ. ಕಲರ್ ಚೇಂಜ್ ಆಗುತ್ತೆ. ಬ್ಲ್ಯಾಕು ಇದು ನೋಡಿ, ಬ್ಲ್ಯಾಕ್ ದ್ರಾಕ್ಷಿ. ಇದು ಎಲೆ ಎಲ್ಲ ಯೆಲ್ಲೋ ಕಲರ್ ಆಗೈತಲ್ಲ, ಈ ಎಲೆಗಳೆಲ್ಲ ತೆಗಿಬೋದು. ಇಷ್ಟೊಂದು ಇದ್ರಲ್ಲಿ ನೋಡು. ಯಪ್ಪ ದೇವ್ರೆ, ಇಲ್ಲ ಅಂದ್ರೆ ಇದ್ರಲ್ಲೇ ಒಂದು 3-4 kg ಇವೆ. ಇದು ಇದೇನಂತಾರೆ, ಇಲ್ಲೂ ಬಿಟ್ಟೈತೆ ಸೀಬೆಕಾಯಿ. ಸಂಪಿಗೆ ಹೋಗಿತ್ತೀನಿ ಅಂತ ನೋಡಿ. ಇದರಲ್ಲಿ ಹೂವು ಕಚ್ಚಿದೆ, ಕಾಯಿ ಬಿಟ್ಟೈತೆ. ಇದರಲ್ಲೂ ಐತೆ. ಸ್ಮೆಲ್ಲು ಗಮ್ಮನತ್ತಲ್ವಾ. ಎರಡು ಸಂಪಿಗೆ ಹೋಯ್ತು ಇದರಲ್ಲಿ. ಒಂದು ಕೀಳ್ತಿದ್ದಾಳೆ ಅಮೂಲ್ಯ. ಗಮ್ಮಂತ ಸ್ಮೆಲ್, ಕೆಳಗೆ ತನಕ ಸ್ಮೆಲ್ ಕಣ ಅಮೂಲ್ಯ. ಅಯ್ಯೋ ಎಲ್ಲ ಉದ್ರಾಯ್ತು. ಉದ್ರಾಯ್ತಾ? ಅದು ಹಂಗೆ ಅದು ಕಣ. ಎಷ್ಟು ಚೆನ್ನಾಗಿ ಬಂತು ನೋಡಿ ಎಲೆ ಜೊತೆಲ್ಲ. ಗಮ್ಮನತ್ತು. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತು. ಈ ಕಡೆಗೆಲ್ಲ ಮನೆಗಳಾಗ್ತಾ ಇದಾವೆ. ಇನ್ನು ಈ ಕಡೆಗೆ ಶುರುವಾಗಿಲ್ಲ. ಆ ಕಡೆ ಅಲ್ಲಿಂದ ಲಾಸ್ಟ್ ಅಲ್ಲಿ ನೋಡಿ, ಅಲ್ಲಿ ಮನೆಗಳಿವೆ. ತೆಗಿತೀನಿ ನೋಡಿ. ಪ್ಲೀಸ್ ಬನ್ನಿ. ಯೆಲ್ಲೋ ಕಲರ್ ಎಲ್ಲ ಫುಲ್ಲು ಇದು ತೆಗಿಬೇಕು. ಇದರಲ್ಲೂ ಕಾಯಿ ಬರ್ತೈತೆ. ನುಗ್ಗೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದರಲ್ಲಿ ಈಗ 2 ಗಿಡ 3 ಗಿಡ ತೆಗಿಬೇಕು, ಒಂದೇ ಒಂದು ಬಿಡ್ಬೇಕು ಇದರಲ್ಲಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. 1-2 ಕಡ್ಡಿ ಕಿತ್ಕೊಂಡು ನಾಳೆಗೆ ಆಮ್ಲೆಟ್ಗೆ ಹಾಕ್ಬೇಕು. ಇಲ್ಲಿ ನೋಡಿ ಇದರಲ್ಲಿ ರಾಮಫಲ ಇದು ಫ್ಲವರಿಂಗ್ ಆಗಿ ಬಿದ್ದೋಗಿದೆ. ಇನ್ನೂ ಸಣ್ಣ ಸಣ್ಣವೆಲ್ಲ ಹೂಗಳಾಗ್ತಾ ಇದೆ. ತೆಗಿಯಲ್ವಾ? ಇದಿಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಇಲ್ಲಿ ನೋಡಿ, ಈಗ ಜಮ್ನೆರಳೆ ಬ್ಲ್ಯಾಕ್ ಕಲರು. ಇದು ವೈಟು ಕೆಳಗಡೆ ಇರೋದು, ಇದು ಬ್ಲ್ಯಾಕು. ಇದಿಷ್ಟು ಗಿಡದಲ್ಲಿ ಫ್ಲವರಿಂಗ್ ಆಗಿ ಕಾಯಿಗಳು ಬಿಡ್ತಾ ಇರೋದು. ಮೇಲ್ಗಡೆ ನೋಡಿ ಹಿಂಗೆ ಕಾಣಿಸುತ್ತೆ ನಮ್ಮ ಟೆರೆಸ್. ಒಂದು ಸಣ್ಣದೊಂದು ಕಾಡು ಕಣ್ಣಂಗೆ ಕಾಣಿಸುತ್ತೆ. ಅದು ತೋರ್ಸಮೂಲ್ಯ ಫ್ರೂಟ್ಸು. ಸಂಪಿಗೆವಿಲ್ಲ? ಸಂಪಿಗೆ ಹೂವು ಅಲ್ಲೇ ಇಟ್ಬಿಟ್ಟೆ. ಕೊಡು. ಎತ್ಕೊಬಂದು ನಂಗೆ ಸಖತ್ ಹೊಟ್ಟೆ ಹಸಿತು. ಮಧ್ಯಾಹ್ನ ತಿನ್ನಲಿಲ್ಲ ಇಡ್ಲಿ. ಇದಿಷ್ಟು ಇವತ್ತು ಹಾರ್ವೆಸ್ಟ್ ಮಾಡಿದ್ದು. ಸೀಬೆಹಣ್ಣಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಒಳ್ಳೆ ಹಣ್ಣಾಗಿ ಹೋಗಿದೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.